ದಿನಕ್ಕೆ ಕಾವೇರ್ತಾ ಇರುವ ಮಂಡ್ಯ ಅಖಾಡ ಮಾಜಿ ಸಿಎಂ ಎಚ್ಡಿಕೆ ಕಟ್ಟಿ ಹಾಕೋದಕ್ಕೆ ಕಾಂಗ್ರೆಸ್ ತಂತ್ರ ಹೆಣಿತಾ ಇದೆ. ಕಾವೇರ್ತಾ ಇದೆ ಮಂಡ್ಯ ಅಖಾಡ. ಎಚ್ಡಿಕೆ ಸ್ಪರ್ಧೆಯಿಂದ ಇನ್ನಷ್ಟು ರಂಗೇರಿದೆ. ಮಾಜಿ ಸಿಎಂ ಎಚ್ಡಿಕೆ ಕಟ್ಟಿ ಹಾಕೋದಕ್ಕೆ ಇತ್ತ ಕಾಂಗ್ರೆಸ್ನಿಂದ ಪ್ರತಿತಂತ್ರ. ಮಂಡ್ಯ ಕ್ಷೇತ್ರ ಬಿಟ್ಟು ಕಾಂಗ್ರೆಸ್ ಸಚಿವರು ಕದಲ್ತಾನೆ ಇಲ್ಲ, ಶಾಸಕರು ಕದಲ್ತಾನೆ ಇಲ್ಲ. ಸ್ಟಾರ್ ಚಂದ್ರು ಈಗಾಗಲೇ ಮನೆ ಕೂಡ ಖರೀದಿ ಮಾಡಿದ್ದಾರೆ. ಅಬ್ಬರದ ಪ್ರಚಾರ ಕೂಡ ಕೈಗೊಂಡಿದ್ದಾರೆ. ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರದಲ್ಲಿ 3ನೇ ಸುತ್ತಿನ ಪ್ರಚಾರ ನಡೀತಾ ಇದೆ. ಮಂಡ್ಯ ಗೆಲ್ಲಲೇಬೇಕು ಅಂತ ಎಚ್ಡಿಕೆ ಸಾಕಷ್ಟು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಬೆಂಗಳೂರಲ್ಲೇ ಕೂತು ಎಚ್ಡಿಕೆ ಪ್ರತಿತಂತ್ರ ರೂಪಿಸ್ತಾ ಇದ್ದಾರೆ. ಮಂಡ್ಯದ ಜೆಡಿಎಸ್ ಮತ್ತೆ ಬಿಜೆಪಿ ನಾಯಕರ ಜೊತೆ ಎಚ್ಡಿಕೆ ಸರಣಿ ಸಭೆಗಳನ್ನು ಕೂಡ ನಡೆಸಿದ್ದಾರೆ. ಲಿಬಿರುಸಿನ ಪ್ರಚಾರಕ್ಕೆ ಒಂದು ಕಡೆ ಜೆಡಿಎಸ್ ಪ್ಲಾನ್ ಮಾಡಿದೆ. ಹಾಗಂತ ಜೆಡಿಎಸ್ಗೆ ಕೌಂಟರ್ ಕೊಡೋದಕ್ಕೆ ಕಾಂಗ್ರೆಸ್ ಏನು ಸುಮ್ಮನೆ ಕೂತಿಲ್ಲ. ಕಾಂಗ್ರೆಸ್ ಕೂಡ ತಂತ್ರದ ಮೇಲೆ ತಂತ್ರ ಹೆಣಿತಾ ಇದೆ. ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಈಗ ಅಲ್ಲೇ ಬೀಡು ಬಿಟ್ಟಿದ್ದಾರೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ಈಗ ನಮ್ಮ ಜೊತೆಗೆ ಅಲ್ಲಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಇಲ್ಲಿ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಮಂಡ್ಯ ಕ್ಷೇತ್ರ ಇಬ್ಬರು ಕೂಡ ಪ್ರತಿಷ್ಠೆಯಾಗಿ ಕಂಡು ಬರ್ತಾ ಇದೆ. ಇದರಲ್ಲೂ ಕೂಡ ಎಚ್ಡಿಕೆಗೆ ಈ ಬಾರಿ ಮಂಡ್ಯ ಹೇಗಾದ್ರೂ ಕೈವಶ ಮಾಡ್ಕೋಬೇಕು ಅನ್ನುವಂತಹ ಒಂದು ತವಕ. ಸೊ ಯಾವ ರೀತಿಯ ತಂತ್ರ ಜೆಡಿಎಸ್ ಕಡೆಯಿಂದ, ಕಾಂಗ್ರೆಸ್ನ ರಣತಂತ್ರ ಏನು ಇದಕ್ಕೆ ಪ್ರತಿಯಾಗಿ? ಸುಕನ್ಯಾ, ದಿನದಿಂದ ದಿನಕ್ಕೆ ಮಂಡ್ಯ ಚುನಾವಣಾ ರಣಕಣ ರಂಗೇರ್ತಾ ಇರುವಂಥದ್ದು. ಅದರಲ್ಲೂ ಬಹಳ ಪ್ರಮುಖವಾಗಿ ಕುಮಾರಸ್ವಾಮಿ ಅವರು ಸ್ಪರ್ಧೆಯಿಂದಾಗಿ ಹೈ ವೋಲ್ಟೇಜ್ ಕದನವಾಗಿ ಮಾರ್ಪಟ್ಟಿದೆ. ಕುಮಾರಸ್ವಾಮಿ ಅವರನ್ನ ಮಣಿಸಲೇಬೇಕು ಅಂತೇಳಿ ಸಾಕಷ್ಟು ರಣತಂತ್ರಗಳನ್ನ ಒಂದ್ ಕಡೆ ಕಾಂಗ್ರೆಸ್ ರೂಪಿಸಿರುವಂತದ್ದು. ಬಹಳ ಪ್ರಮುಖವಾಗಿ ಈ ಒಂದು ಚುನಾವಣೆ ಉಸ್ತುವಾರಿಯನ್ನ ಸ್ವತಃ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಅವರು ವಹಿಸಿರುವಂತದ್ದು. ಸಾಕಷ್ಟು ಜನ ಶಾಸಕರು ಕೂಡ ಈ ಒಂದು ಕ್ಷೇತ್ರವನ್ನ ಬಿಟ್ಟು ಕದಲ್ತಾ ಇಲ್ಲ. ಕಳೆದ ಹಲವು ದಿನಗಳಿಂದಲೂ ಕೂಡ ಸಚಿವರು ಮತ್ತೆ ಕಾಂಗ್ರೆಸ್ ಶಾಸಕರುಗಳು ಕ್ಷೇತ್ರದಲ್ಲೇ ಉಳಿದು ಈಗಾಗಲೇ 3 ಸುತ್ತಿನ ಪ್ರಚಾರವನ್ನ ಮುಗಿಸಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರ ಪರವಾಗಿ ಅಬ್ಬರದ ಪ್ರಚಾರವನ್ನ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಪ್ರಚಾರವನ್ನ ಮಾಡ್ತಿದ್ದಾರೆ. ಒಂದ್ ಕಡೆ ಭಾವನಾತ್ಮಕವಾಗೂ ಮತವನ್ನ ಸೆಳೀತಾ ಇದ್ದಾರೆ. ಮತ್ತೊಂದ್ ಕಡೆ ಕಾಂಗ್ರೆಸ್ಗೆ ಟಕ್ಕರ್ ಕೊಡೋದಕ್ಕೂ ಕೂಡ ಜೆಡಿಎಸ್ ಪ್ರತಿತಂತ್ರವನ್ನು ರೂಪಿಸ್ತಾ ಇರುವಂತದ್ದು. ಒಂದ್ ಕಡೆ ಈಗಾಗಲೇ ಕುಮಾರಸ್ವಾಮಿ ಅವರು ಬಿಡದಿಯ ತೋಟದ ಮನೆ ಬೆಂಗಳೂರಿನ ಅವರ ನಿವಾಸದಲ್ಲೂ ಕೂಡ ಸಾಕಷ್ಟು ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರ ಮುಖಂಡರುಗಳ ಸರಣಿ ಸಭೆಗಳನ್ನ ದಿನದಿಂದ ದಿನಕ್ಕೂ ಕೂಡ ಮಾಡ್ತಿದ್ದಾರೆ. ಮತ್ತೊಂದ್ ಕಡೆ ಕಳೆದ ನಾಮಪತ್ರ ಸಲ್ಲಿಸಿದ ನಂತರದಲ್ಲಿ ಕುಮಾರಸ್ವಾಮಿ ಅವರು ಬಂದಿಲ್ಲ ಅನ್ನುವಂಥ ಕೂಗು ಕೇಳಿ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ತಂದೆಯ ಪರವಾಗಿ ನಿಖಿಲ್ ಅವರು ಕೂಡ ಅಖಾಡಕ್ಕೆ ಇಳಿತಾ ಇದ್ದಾರೆ. ನಾಳೆಯಿಂದ ಈಗಾಗಲೇ ತಾಲೂಕುವಾರು ಪ್ರಚಾರವನ್ನ ನಿಖಿಲ್ ಅವರು ಮಾಡಿದ್ದಾರೆ. ನಾಳೆಯಿಂದ ಗ್ರಾಮೀಣ ಪ್ರದೇಶ ಮತ್ತೆ ಹೋಬಳಿ ಮಟ್ಟದಲ್ಲೂ ಕೂಡ ಬೃಹತ್ತಾದಂತಹ ಸಭೆಗಳು, ರೋಡ್ ಶೋ ಮಾಡೋದಕ್ಕೂ ಕೂಡ ಮುಂದಾಗ್ತಾ ಇರುವಂತದ್ದು. ಈ ಮೂಲಕ ತಂದೆಯನ್ನ ಈ ಚುನಾವಣೆಯಲ್ಲಿ ಗೆಲ್ಲಿಸಲೇಬೇಕು ಅಂತ ಒಂದ್ ಕಡೆ ನಿಖಿಲ್ ಅವ್ರಿಗೂ ಮುಂದಾಗ್ತಿರುವಂತದ್ದು. ಮತ್ತೊಂದ್ ಕಡೆ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸಲೇಬೇಕು ಅಂತೇಳಿ ಸಚಿವರು ಮತ್ತು ಕಾಂಗ್ರೆಸ್ ಶಾಸಕರು ಕೂಡ ಪಣವನ್ನ ತೊಟ್ಟಿ ಬಿರುಸಿನ ಪ್ರಚಾರವನ್ನು ಕೂಡ ಮಾಡ್ತಾ ಇರುವಂತದ್ದು. ಸುಕನ್ಯಾ, ಧನ್ಯವಾದ ಪ್ರಶಾಂತ್. ಈ ಸಂದರ್ಭ ಇಲ್ಲಿ ಜೆಡಿಎಸ್ ನ ಪ್ಲಾನ್ ಕೂಡ ಏನು ಕಡಿಮೆ ಇಲ್ಲ. ಬೆಂಗಳೂರಲ್ಲಿ ಇದ್ದುಕೊಂಡು Come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಎಚ್ಡಿಕೆ ತಂತ್ರ ಪ್ರತಿತಂತ್ರ ರೂಪಿಸ್ತಾ ಇದ್ದಾರೆ. ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಬಿರುಸಿನ ಪ್ರಚಾರಕ್ಕೂ ಪ್ಲಾನ್ ಮಾಡಲಾಗಿದೆ. ಇಲ್ಲಿ ತಾಲೂಕುಗಳ ಆದ್ಮೇಲೆ ಹೋಬಳಿವಾರು ಪ್ರಚಾರ ಕೂಡ ನಡೆಸಲಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಹಳ್ಳಿಗೂ ತೆರಳಿ ಪ್ರಚಾರ ಕೈಗೊಳ್ಳಲಿದ್ದಾರೆ.